ನೋಡಿ, ನಮ್ಮ ದೇಶದ ಒರಿಜಿನಲ್ ಗ್ಯಾಂಗ್ಸ್ಟರ್ ಯಾರು? UPSC. ಬಹಳಷ್ಟು ಬಾರಿ ನಾವೇನು ಮಾಡ್ತೀವಿ, ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡಲ್ಲ, ಅದನ್ನು ಆಳವಾಗಿ ಇಳಿದು ಅದರ ಇನ್ಪುಟ್ಸನ್ನು ತೆಗೆದುಕೊಳ್ಳಲ್ಲ. ದಟ್ಸ್ ಅವರ್ ಪ್ರಾಬ್ಲಮ್. ನೀವು ಎಷ್ಟೇ ವರ್ಷ ಓದಿ ಪೊಲಿಟಿಯ ಲಕ್ಷ್ಮೀಕಾಂತ್ ಬುಕ್ಕಿಂದ ಎಷ್ಟು ಲೈನು ಎಕ್ಸಾಮ್ಸಿಗೆ ಬಂದಿದೆ ತೋರಿಸಿ. ನೋ. ಸೊ ನೀವು ಎಕ್ಸಾಮ್ನ ಪುಸ್ತಕ ಓದೋದ್ರಿಂದ ಕ್ಲಿಯರ್ ಮಾಡ್ತೀವಿ ಅನ್ನುವ ಮನಸ್ಥಿತಿಯಿಂದ ಹೊರಡೆ ಬನ್ನಿ. ಸೊ ಇಲ್ಲಿ ಕಂಡು ಬರ್ತಕ್ಕಂತಹ ಒಂದು ಹೋಮ್ವರ್ಕು, ಓಕೆ, HYT ಸ್ಟೂಡೆಂಟ್ ಅಫ್ಸಾನಾ ಅಂತಕ್ಕಂಥವ್ರ ಹೋಮ್ವರ್ಕ್ ಇದು. ಓಕೆ, ನೋಡಿ, ಅವರು ಕ್ವಶನ್ ಪೇಪರ್ನ ತೆಗೆದುಕೊಂಡು ಥೀಮ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ದಟ್ ಈಸ್ ದಿ ಬ್ಯೂಟಿ ಆಫ್ ದಿಸ್ ಹೋಮ್ವರ್ಕ್. ಓಕೆ, ಸೊ ನೀವು ಸಹ ಪ್ರತಿ ಬಾರಿ ಥೀಮ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ KA ದವರು, ಸೊ ರೆಡ್ ಫೋರ್ಟ್ ಟ್ರಯಲ್ ಅಂದರೆ ಕೆಂಪು ಕೋಟೆ ವಿಚಾರಣೆ ಈಸ್ ಎ ಥೀಮ್. ಅದು ಪದೇ ಪದೇ ಬರ್ತಾ ಇದೆ. ಓಕೆ, ಸೊ ಮೊನ್ನೆ ಫೋಟೋ ಕೆಮಿಕಲ್ ಸ್ಮಾಗ್ ಬಗ್ಗೆ ಬಂದಿದೆ, ತದನಂತರದಲ್ಲಿ ಉಬ್ಬರವಿಳಿತಗಳ ಬಗ್ಗೆ ಬಂದಿದೆ. ಸೊ ಹೀಗೆ ಥೀಮ್ಸ್ ಎಕ್ಸಾಮಿನರು ಹೇಳಲ್ಲ ನಾನು ಇದನ್ನು ಕೇಳ್ತೀನಿ ಅಂತೇಳಿ, ಬಟ್ ಕ್ವಶನ್ ಪೇಪರ್ ಈಸ್ ದಿ ಅಂಬಾಸಿಡರ್, ರಾಯಭಾರಿ. ನೀವು ಒಂದು ದೇಶಕ್ಕೆ ಹೋಗಬೇಕು ಅಂತಂದರೆ ದೇಶದ ರಾಯಭಾರಿಗಳ ಜೊತೆ ಮಾತಾಡಬೇಕು. ಹೀಗೆ ನೀವು UPSC ಅಂತಕ್ಕಂಥದ್ದು ಒಂದು ದೇಶ, KPSC ಅಂತಕ್ಕಂಥದ್ದು ಒಂದು ದೇಶ, KA ಅಂತಕ್ಕಂಥದ್ದು ಒಂದು ದೇಶ. ಈ ದೇಶಗಳ ನಡುವೆ ನೀವು ಮಾತಾಡಬೇಕು. ಈ ದೇಶಗಳಿಗೆ ಹೋಗಬೇಕು ಅಂತಂದರೆ ಅವರ ಕ್ವಶನ್ ಪೇಪರ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಇಲ್ಲಿ ಬರೆದಿದ್ದಾರೆ ಇಂಡಸ್ ವ್ಯಾಲಿ, ಓಕೆ, ಯಮುನಾ ಆ್ಯಂಡ್ ಸಟ್ಲೇಜ್ ರಿಲೇಟೆಡ್, ಬುದ್ಧ, HYT. ನೋಡಿ, ಬುದ್ಧ ಈಸ್ ಎ ಆಲ್ವೇಸ್ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಸೊ ನೀವು ನೋಡಿ, ಸೀಟ್ ಅಂದರೆ ಇದು ಆಯಾಮ. ಸೊ ಇಲ್ಲಿ ಎಂಟಿ ಸೀಟ್ ಕೇಳಿದ್ದಾರೆ. ನೆಕ್ಸ್ಟ್ ಏನು ಕೇಳ್ತಾರೆ ಮುಂದೆ? ಲೋಟಸ್ ಏನು ಸೂಚಿಸುತ್ತೆ, ಆಲದ ಮರ ಏನು ಸೂಚಿಸುತ್ತೆ, ಕುದುರೆ ಏನು ಸೂಚಿಸುತ್ತೆ, ಚಕ್ರ ಏನು ಸೂಚಿಸುತ್ತೆ. ದಿಸ್ ಈಸ್ ಎ ಒನ್ ಡೈಮೆನ್ಷನ್. ಸರ್, ಬುದ್ಧಿಸಮ್ ಇಲ್ಲಿಗೆ ಕ್ವಶನ್ ಸ್ಟಾಪ್ ಆಗುತ್ತಾ? ಇಲ್ಲ, ಸಾಧ್ಯವಿಲ್ಲ. ಬುದ್ಧಿಸಮ್, ಜೈನಿಸಮ್ ಆಲ್ವೇಸ್ ಹೈ ಯೀಲ್ಡಿಂಗ್. ನೋಡಿ, ಏನ್ಷಿಯಂಟ್ ಆ್ಯಂಡ್ ಮಾಡರ್ನ್ ನೇಮ್ಸ್ ಆಫ್ ದಿ ರಿವರ್ಸ್. ನೋಡಿ, ಅಸ್ಮಕ, ಪುರುಷಿಣಿ, ನದಿಗಳು ಅವುಗಳ ವೇದಿಕ್ ನೇಮ್ಸ್ ಈಸ್ ಎ ಥೀಮ್. ಸೊ ಅವರು ಥೀಮನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ಥೀಮನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಥೀಮ್ಸ್ ಪ್ರಕಾರ ಓದಬೇಕು ಹೊರತು ನೀವು ಯಾವುದೋ ಬುಕ್ ತೆಗೆದುಕೊಂಡು ಆ ಬುಕ್ಕನ್ನು ಒಂದು ರೌಂಡ್ ಮುಗಿಸ್ದಪ್ಪ, ಕ್ಲೋಸ್ ಆಯಿತು. ನೋ, ಯು ಗಾಟ್ ಇಟ್. ಸೊ ತದನಂತರದಲ್ಲಿ ಅಮರಾವತಿ ಸ್ತೂಪ, ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ನಿತಿನ್ ಸಿಂಘಾನಿಯ ಪುಸ್ತಕ ಬರುತ್ತೆ, 500-600 ಪೇಜ್ ಇದೆ. ಅಷ್ಟು ಓದೋ ಅವಶ್ಯಕತೆ ಇಲ್ಲ. ಗಾಂಧಾರ, ಮಥುರಾ, ಅಮರಾವತಿ. ನೋಡಿ ಸರ್, ಸ್ತೂಪ ಅಂದರೆ ಬುದ್ಧಿಸಮ್ಮು, ಇಲ್ಲಿ ಬುದ್ಧಿಸಮ್ಮು ಅಂದರೆ ಬುದ್ಧಿಸಮ್ಮು ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಸರ್, ಅವ್ರು ಯಾಕೆ ಸಿಖ್ ರಿಲೇಟೆಡ್ ಕ್ವಶನ್ಸ್ ಕೇಳಲ್ಲ? ಯಾಕೆ ಕ್ರಿಶ್ಚಿಯನ್ ರಿಲೇಟೆಡ್ ಕ್ವಶನ್ಸ್ ಕೇಳಲ್ಲ? ಯಾಕೆ ಕ್ರಿಶ್ಚಿಯನ್ ಚರ್ಚಸ್ ಇಲ್ವಾ? ಇಫ್ ಯು ಗೋ ಟು ಗೋವಾ, ವಿ ಕ್ಯಾನ್ ಸಿ ದಿ ಹಿಸ್ಟಾರಿಕಲಿ ಆ್ಯಂಡ್ ರಿಲಿಜಿಯಸ್ಲಿ ಇಂಪಾರ್ಟೆಂಟ್ ಚರ್ಚಸ್ ವಿ ಆರ್ ಗೋಯಿಂಗ್ ಟು ಸಿ. ಯಾಕೆ ಕೇಳ್ತಾ ಇಲ್ಲ? ಸಿ, ದಟ್ ಈಸ್ ಎಕ್ಸಾಮ್ ಮೆಥಡಾಲಜಿ. ದಟ್ಸ್ ಆಲ್. ನನಗೆ ಬೇಕಿರೋದೇನು? ಯಾಕೆ ಕೇಳ್ತಾನೆ, ಏನು ಕೇಳ್ತಾನೆ ಇಂಪಾರ್ಟೆಂಟ್ ಅಲ್ಲ. ಅವ್ನು ಕೇಳೋದನ್ನು ಓದಬೇಕು, ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು, ಆಫೀಸರ್ ಆಗಬೇಕು. ಇಷ್ಟೇ ನನ್ನ ಉದ್ದೇಶ ಹೊರತು. ಓಕೆ, ತದನಂತರದಲ್ಲಿ ಡೈನಾಸ್ಟಿ, ಚೇರ, ಚೋಳ, ಪಾಂಡ್ಯ. ನೋಡಿ, ಈ ವರ್ಷ ಇದನ್ನು ಕೇಳಿದಾನಂದರೆ ನೆಕ್ಸ್ಟು ಪಲ್ಲವ ಆರ್ ಚಾಲುಕ್ಯ ಫಿಕ್ಸ್ ಅಂತ. ನೀವು ಸೌತಲ್ಲಿ ಬಂದಾಗ ನೀವು ಗಂಗರನ್ನು ಓದ್ತೀರಿ UPSC ಅಂದರೆ ದಟ್ಸ್ ಯು ಆರ್ ರಾಂಗ್. ಯು ಆರ್ ಮೇಕಿಂಗ್ ಎ ರಾಂಗ್. ಗಂಗರನ್ನು KA ಓದಿ, ಅದು UPSC ಬೇಡ. ಗೂರ್ಜರ ಪ್ರತಿಹಾರರು ಎಕ್ಸಾಮ್ಸ್ ಇಂಪಾರ್ಟೆಂಟ್ ಅಲ್ಲ. ಕಳಿಂಗ ದೊರೆ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ಇದು ಇಂಪಾರ್ಟೆಂಟ್. ನೋಡಿ, ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ಫಾರ್ವರ್ಡ್ ಬ್ಲ್ಯಾಕ್. ಸರ್, ಸುಭಾಷ್ ಚಂದ್ರ ಬೋಸ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ದಿ ಡಿಫ್ರೆನ್ಸ್ ಬಿಟ್ವೀನ್ ಗಾಂಧಿ ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ ವಾಸ್ ದಿ UPSC ಮೇನ್ಸ್ ಕ್ವಶನ್. ಓಕೆ, ಸುಭಾಷ್ ಚಂದ್ರ ಬೋಸ್ ಇದರಲ್ಲ, ಅವರ ಒಂದು ಫಾರ್ವರ್ಡ್ ಬ್ಲ್ಯಾಕು, ತದನಂತರದಲ್ಲಿ ಹಿಸ್ ಆ್ಯಕ್ಟಿವಿಟೀಸ್ ಡ್ಯೂರಿಂಗ್ ನಾನ್ ಕೋಆಪರೇಷನ್ ಮೂಮೆಂಟ್, ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್, ತದನಂತರದಲ್ಲಿ INA. ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು.
ಬ್ರಿಟಿಷ್ ಪಾಲಿಸಿ 1856, 1919 ಅವೆಲ್ಲವೂ ಎಕ್ಸಾಮ್ಸ್ ಇಂಪಾರ್ಟೆಂಟು. ನೋಡಿ 1919 ಕಾಯ್ದೆ ಕೇಳ್ತಾನೆ, 1833 ಕೇಳ್ತಾನೆ, 1813 ಕೇಳ್ತಾನೆ. ನೀವು 1813 ಕಾಯ್ದೆಯನ್ನು ಹೇಗೆ ಬೇಕು ಹಾಗೆ ಓದಬಾರ್ದು. 1813 ಕಾಯ್ದೆಯನ್ನು ಎರಡೇ ಆಯಾಮ. ಒಂದು, ಇಟ್ ಎಂಡೆಡ್ ದಿ ಟ್ರೇಡ್ ಮೊನೋಪಾಲಿ. ಓಕೆ, ಅಂದರೆ ವ್ಯಾಪಾರದ ಏಕಸ್ವಾಮ್ಯತ್ವ, ಮೊನೋಪಾಲಿಯನ್ನು ಇದು ಬ್ರೇಕ್ ಮಾಡುತ್ತೆ. ತದನಂತರದಲ್ಲಿ 1,00,000 ಅಮೌಂಟ್ ಫಾರ್ ದಿ ಪ್ರಮೋಷನ್ ಆಫ್ ಇಂಡಿಯನ್ ಎಜುಕೇಷನ್. ಇವೆರಡೇ ಆಯಾಮ ಕೇಳೋದು. 99% ಇವೆರಡೇ ಆಯಾಮ ಕೇಳೋದು. ಯು ಗಾಟ್ ಇಟ್ ಸರ್. ಬೇರೆ ಆಯಾಮ ಕೇಳಿದ್ರೆ ಲೈಕ್ ಕ್ರಿಶ್ಚಿಯನ್ ಮಿಷನರೀಸ್ ಆರ್ ಅಲೌಡ್ ಟು ಪ್ರೀಚ್ ದೇರ್ ರಿಲಿಜಿಯನ್, ಅದು ಕೇಳಲ್ಲ. ಯು ಗಾಟ್ ಇಟ್. ಸೊ ವೆನ್ ಯು ರೀಡ್ ಲೈಕ್ ದಿಸ್, ದೆನ್ ದಟ್ ಈಸ್ ಕಾಲ್ಡ್ ಫೋಕಸ್ಡ್ ಪ್ರಿಪ್ರೇಷನ್. ಸರ್ ಬೇರೆದೆಲ್ಲ ಕೊಟ್ಟಿರ್ತಾರಲ್ಲ, ಬುಕ್ಸಲ್ಲಿ ಕೊಟ್ಟಿರ್ತಾರೆ, ದಟ್ ಈಸ್ ಅಕಾಡೆಮಿಕ್. ಓಕೆ, ಸೊ ಇದು ಒಂದು. ತದನಂತರದಲ್ಲಿ ಮಲ್ಲಿಕಾರ್ಜುನ ಮನ್ಸೂರ್. ನೋಡಿ, ಈ ಕ್ವಶನ್ನು ಅಟೆಂಡ್ ಮಾಡೋಕ್ಕೆ ಆಗಲ್ಲ. ಎಸ್, ಬಟ್ ನಾನೇನು ಹೇಳ್ತೀನಿ ಅಂದರೆ, ಹಿಂದೂಸ್ತಾನಿ ಮತ್ತು ಕರ್ನಾಟಿಕ್ ಸಂಗೀತ ಇದು HYT. ವಿವಿಧ ಘರಾಣಗಳು, ವಿವಿಧ ಸ್ವರಗಳು, ಅದು ಎಕ್ಸಾಮ್ಸ್ಗೆ ಆಲ್ವೇಸ್ ಇಂಪಾರ್ಟೆಂಟ್. ನೀವು ಹಿಂದೂಸ್ತಾನಿ ಕರ್ನಾಟಕಕ್ಕೆ ಹೆವಿ ಫೋಕಸ್ ಮಾಡಿ, ಬೇರೆ ಬೇರೆ ಸಂಗೀತಗಳು ಎಕ್ಸಾಮ್ಸ್ಗೆ ಬರಲ್ಲ. ಯು ಗಾಟ್ ಇಟ್. ಓಕೆ, ಋಗ್ವೇದ, ವೇದಗಳಲ್ಲಿ ನೋಡಿ ನಾನೇನು ಹೇಳ್ತೀನಿ ಅಂದರೆ, ಋಗ್ವೇದ ಮಂಡಲಗಳು, ಅದರಲ್ಲಿ ಜಾತಿಯಲ್ಲಿ ಸೂಚಿಸುತ್ತೆ. ಓಕೆ, ಅಲ್ಲಿ ವರ್ಣಗಳಲ್ಲಿ ಬರುತ್ತೆ, ವರ್ಣಗಳ ಬಗ್ಗೆ ಇಲ್ಲಿ ಇದಾಗುತ್ತೆ. ತದನಂತರದಲ್ಲಿ ಗಾಯತ್ರಿ ಮಂತ್ರ. ಓಕೆ, ಋಗ್ವೇದ ಏನನ್ನು ಹೇಳುತ್ತೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ನು ಓದ್ಕೊಳ್ಳಿ. ಇದನ್ನು ಬಿಟ್ಟು ಬಿಯಾಂಡ್ ಕೇಳ್ದ ಅಂದ್ಕೊಳ್ಳಿ, ಓಕೆ, ಅದು ಯಾರಿಗೂ ಗೊತ್ತಿರಲ್ಲ. ಸೊ ಲೀವ್ ಇಟ್. ಬಟ್ ನೀವು ಋಗ್ವೇದ ಕಡೆ ಫೋಕಸ್ ಮಾಡಿಲ್ಲ ಅಂತಂದರೆ ದೆನ್ ದೇರ್ ಈಸ್ ಎ ಪ್ರಾಬ್ಲಮ್. ಓಕೆ, ಬಹಳಷ್ಟು ಬಾರಿ 90% ಆಫ್ ದಿ ಸ್ಟೂಡೆಂಟ್ಸ್, ನಾನು ಬರ್ಕೊಡ್ತೀನಿ, 90% ವಿದ್ಯಾರ್ಥಿಗಳು UPSC PYQ ಪೇಪರ್ನ ಈ ಆ್ಯಂಗಲಿಂದ ನೋಡಿರೋಕ್ಕೆ ಸಾಧ್ಯವೇ ಇಲ್ಲ, ಅಥವಾ ಈ ರೀತಿ ಮಾಹಿತಿಯನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಬರೆದಿರೋಕ್ಕೆ ಸಾಧ್ಯವೇ ಇಲ್ಲ. ಏನಕ್ಕೆ ಅಂದರೆ, ದೇ ಥಿಂಕ್ ದ್ಯಾಟ್ ಟೆಕ್ಸ್ಟ್ ಬುಕ್ಸ್, ಆಥರ್ಸ್ ಬುಕ್ಸ್ ವಿಲ್ ಹೆಲ್ಪ್ ಮಾಡುತ್ತೆ. ಬಟ್ ಐಡಿಯಾ ಕೊಡಬೇಕಲ್ಲ, ಸ್ಟ್ರಾಟಜಿ ಬಿಲ್ಡ್ ಮಾಡಬೇಕಲ್ಲ. ನಿಮ್ಮ ಹತ್ರ ವೆಪನ್ಸ್ ಇದೆ, ಸ್ಟ್ರಾಟಜಿ ಬಿಲ್ಡ್ ಮಾಡೋದು ಇವು. ತದನಂತರದಲ್ಲಿ ಸೊ ಇದೊಂದು ಧೀರ ಶಂಕರಾಭರಣಂ ರಾಗ. ನೋಡಿ, ಕರ್ನಾಟಕ ಸಂಗೀತ ಮತ್ತು ಹಿಂದೂ ಸಂಗೀತ ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ವಿಡಿಯೋನ ಸುಮ್ಮನೆ ನೋಡ್ಕೊತ ಹೋದರೆ ಲಾಭ ಇಲ್ಲ. ಓಕೆ, ತದನಂತರದಲ್ಲಿ ಹಿಲ್ಟನ್ ಯಂಗ್ ಕಮಿಷನ್ 1926. ಓಕೆ, ಸೊ ಇದು ಹಣಕಾಸಿಗೆ ಸಂಬಂಧಪಟ್ಟಿದ್ದು. ಐ ಹ್ಯಾವ್ ಟೋಲ್ಡ್ ಯು ಎನ್ ನಂಬರ್ ಆಫ್ ಟೈಮ್ಸ್ ಇನ್ ಮೈ HYT ಕ್ಲಾಸ್. ಹಣಕ್ಕೆ ರಿಲೇಟೆಡ್ಡು, ರೆವಿನ್ಯೂ ರಿಲೇಟೆಡ್ಡು, ಭೂಮಿ ರಿಲೇಟೆಡ್ಡು ಎಕ್ಸಾಮ್ಸ್ಗೆ ಪ್ರಶ್ನೆಗಳು ಬಂದೇ ಬರುತ್ತೆ. ಓಕೆ, ಪಾಲಿಟಿಕ್ಸ್ ಹಾಗೇನಿದೆ, ಯಾವುದು ನಮಗೆ ಬುದ್ಧಿಸಮ್ಗೆ, ಜೈನಿಸಮ್ಗೆ ಸಂಬಂಧಪಟ್ಟಿದ್ದು ಪಾಲಿಟಿಕ್ಸ್ಟು. ನಗರ ಸ್ಟೈಲ್ ಆರ್ಕಿಟೆಕ್ಚರ್, ದಶಾವತಾರ ದೇವಾಲಯ, ದಿಯೋಗಢ್. ಸೊ ನಮ್ಮ HYT ಕ್ಲಾಸಲ್ಲಿ ಇದನ್ನು ಒಂದು 1000 ಬಾರಿ ಹೇಳಿದ್ದೀನಿ. ಈಗ ಜೂನ್ 1ನೇ ತಾರೀಕಿಂದ HYT ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಎಕನಾಮಿಕ್ಸಿಂದ. ನೋಡಿ, ದ್ರಾವಿಡ ನಗರ ಶೈಲಿ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಗಾಂಧಾರ, ಮಥುರಾ, ಅಮರಾವತಿ, ಈ ಆ್ಯಂಗಲಿಂದ ಓದಬೇಕು. ಸರ್ ಇಲ್ಲಿ ದಶಾವತಾರ ದೇವಾಲಯ ದಿಯೋಗಢ್ನ ಕೊಟ್ಟಿದೆ ನಗರ ಶೈಲಿಯಲ್ಲಿ. ಸರ್ ನೀವು ಉತ್ತರ ಭಾರತದಲ್ಲಿ ಹೋದಾಗ ಸಾವಿರಾರು ದೇವಾಲಯಗಳಿದ್ದಾವೆ.
ನಗರ ಶೈಲಿಯಲ್ಲಿ ಇದು ಒಂದೇ ಇಲ್ಲಪ್ಪ ರಾಜವುಲಿ, ಸಾವಿರಾರು ದೇವಾಲಯಗಳಿದ್ದಾವೆ. ಯಾಕೆ ಇದೇ ದೇವಾಲಯವನ್ನು ಕೇಳಿದ್ದಾರೆ? ಸೊ ರೀಸನ್ ಏನಪ್ಪ ಅಂತಂದರೆ, ದಶಾವತಾರ ದೇವಾಲಯ ದಿಯೋಗಡಿದೆಯಲ್ಲ, ಅದು ಗುಪ್ತರ ಕಾಲದಲ್ಲಿ ಬಂದಿರತಕ್ಕಂಥದ್ದು, ಗುಪ್ತರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು, ಪ್ರಪ್ರಥಮವಾಗಿ ನಗರ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯ. ಸರ್, ಗುಪ್ತರ ಸಂಸ್ಥಾಪಕ, ಗುಪ್ತರ ಪತನಕ್ಕೆ ಕಾರಣಗಳು ಲೀಸ್ಟ್ ಪ್ರಿಯಾರಿಟಿ, ಗುಪ್ತರ ಸೈನಿಕ ಸಾಧನೆಗಳು ಎಕ್ಸಾಮ್ಸಿಗೆ ಬರಲ್ಲ, ಬಟ್ ಗುಪ್ತರ ಸಾಂಸ್ಕೃತಿಕ ಕೊಡುಗೆಗಳು ಪರೀಕ್ಷೆಗೆ ಬರುತ್ತೆ. ಸೊ ಇದು ಗುಪ್ತರ ದೇವಾಲಯ. ಓಕೆ ಅಲ್ವಾ? ಸೊ ಹೀಗೆ ನಾನೇನು ಹೇಳ್ತೀನಂದರೆ, ನೀವು ದೇವಾಲಯಗಳನ್ನು ಓದ್ಕೊಂಡು ಹೋಗಬೇಕಂತಂದರೆ ಎಲ್ಲ ದೇವಾಲಯಗಳನ್ನು ಓದ್ಕೊಂಡು ಹೋಗಬೇಡಿ. ದಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಪ್ರಾಬ್ಲಮ್ ಫಾರ್ ಯು. ಓಕೆ. ತದನಂತರದಲ್ಲಿ ಹಲ್ಲಿ ಸುಲಾಸ್ಯ ಪೇಂಟಿಂಗ್ ನೋಡಿಪ್ಪ, ಕೇವ್ಸ್ ಮೇಲೆ ಒಂದು ಕ್ವಶನ್. ಸೊ ನಮ್ಮವರು ಹೋಮ್ವರ್ಕ್ ಮಾಡಿದ್ದಾರೆ. ಸರ್ ಹಾಗಂತೇಳಿ ಎಲ್ಲ ಕೇವ್ಸನ್ನು ಓದಬೇಕಾ? ಬೇಡ. ನಾನು ಹೇಳ್ತೀನಿ ಕೆಲವೊಂದು ಕೇವ್ಸ್ ಬರೆದಿಟ್ಕೊಳ್ಳಿ. ಭಾಗ ಕೇವ್ಸ್, ಕಾರ್ಲೆ ಕೇವ್ಸ್, ನಾಸಿಕ್ ಕೇವ್ಸ್, ರಾಣಿಗುಂಪ, ಹತಿಗುಂಪ, ಸಿತ್ತನ್ವನ್ಸಲ್ ಕೇವ್ಸ್, ಕರ್ನಾಟಕದಲ್ಲಿ ಬಾದಾಮಿ ಕೇವ್ಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಸರ್ ಈ ಕೇವ್ಸ್ ಬಿಟ್ಟು ಅಜಂತ ಆಬ್ವಿಯಸ್ಲಿ ಇಂಪಾರ್ಟೆಂಟ್, ಎಲ್ಲೋರಾ ಇಂಪಾರ್ಟೆಂಟ್, ಎಲಿಫೆಂಟ ಇಂಪಾರ್ಟೆಂಟ್. KAದಲ್ಲಿ ಏನು ಕೇಳಿದ್ದಾರೆ? ಅಜಂತ ಇದು ಎಲ್ಲೋರದ ಕೈಲಾಸ ದೇವಾಲಯ ಕೇಳಿದ್ದಾರೆ. ಗಾಟ್ ಇಟ್? ಸೊ ಕ್ವಶನ್ ಪೇಪರ್ ಆಲ್ರೆಡಿ ಫಿಕ್ಸ್ ಆಗಿದೆ. ನೀವು ಅವುಗಳನ್ನು ಫೋಕಸ್ ಮಾಡಿದಾಗ ನಮಗೇನಾಗುತ್ತೆ, ಈಸಿಯಾಗಿ ಅರ್ಥ ಮಾಡ್ಕೋದು. ಲಾಸ್ಯ, ತಾಂಡವ ಅಂತಂದರೆ ಸಮಥಿಂಗ್ ಡ್ಯಾನ್ಸ್. ಸರ್ ಪೇಂಟಿಂಗ್ಸ್ ಅಂತಂದರೆ ನೀವು ಇಂಡಿಯಾದಾಗ ಕಂಡುಬರೋ ಎಲ್ಲ ಪೇಂಟಿಂಗ್ಸ್ಗಳನ್ನು ಓದಬೇಡಿ. ಬಿಂಬೆಟ್ಕಾ ಕೇವ್ಸ್ ಪೇಂಟಿಂಗ್ಸ್ ಇಂಪಾರ್ಟೆಂಟ್. ತದನಂತರದಲ್ಲಿ ಅಜಂತಾ ಕೇವ್ ಪೇಂಟಿಂಗ್ಸ್ ಇಂಪಾರ್ಟೆಂಟ್. ಅದಾದ ನಂತರದಲ್ಲಿ ಲೇಪಾಕ್ಷಿ ದೇವಾಲಯ, ಮುರಾಲ್ ಚಿತ್ರಕಲೆ ಇಂಪಾರ್ಟೆಂಟ್. ಮುರಾಲ್ ಪೇಂಟಿಂಗ್ಸ್ HYT. ಓಕೆ. ಸೊ ನೋಡಿ, ಇವರು ಹೇಳ್ತಾ ಇದ್ದಾರೆ, ನೀವು ಇದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ದೆನ್ ದಟ್ಸ್ ಯುವರ್ ಪ್ರಾಬ್ಲಮ್. ಓಕೆ. ಸೊ ಇಂಡೈರೆಕ್ಟಾಗಿ ಲಿಂಕ್ ಕೊಡ್ತಿದ್ದೆ ನೋಡಿ. ಇದನ್ನೇನಂತೀರಿ ಅಂತಂದರೆ ಡಿಕೋಡಿಂಗ್ ಅಂತೀನಿ. ದಿಸ್ ಈಸ್ ಕಾಲ್ಡ್ ಡಿಕೋಡಿಂಗ್. ಸೊ ಈ ಹೋಮ್ವರ್ಕ್ ಮಾಡಿದಂತಹ HYT ಸ್ಟೂಡೆಂಟ್ಸಿಗೆ, HYT ಸ್ಟೂಡೆಂಟ್ ಇದಾರಲ್ಲ, ಯಾರ್ಯಾರು ಈ ಥರ ಮಾಡ್ತಾರೆ, ಸೊ ಅವ್ರಿಗೆಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕ್ವಶನ್ ಪೇಪರ್ ಅಂತಂದರೆ ಅದು ಬರೀ ಕ್ವಶನ್ ಪೇಪರ್ ಅಲ್ಲ, ಅದೊಂದು ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ನಾವು ಅತ್ಯಂತ ಗೌರವ ಭಕ್ತಿ ಭಾವದಿಂದ ಹೇಗೆ ಸ್ವೀಕರಿಸ್ತೀವೋ, ಪ್ರತಿ ಕ್ವಶನ್ ಪೇಪರನ್ನು ಭಕ್ತಿ ಭಾವದಿಂದ ಸ್ವೀಕರಿಸ್ಬೇಕ್ರಿ. ಯು ಗಾಟ್ ಇಟ್? ಮತ್ತು ಇನ್ನೊಂದು ನಿಮಗೆ ಐಡಿಯಾ ಹೇಳ್ತೀನಿ. ನೆಕ್ಸ್ಟು PSI, KA, FDA, JEE ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರಲ್ಲ, ಇಲ್ಲಿಂದ ಕ್ವಶನ್ಸನ್ನು ನೇರವಾಗಿ ಕಾಪಿ ಮಾಡ್ತಾನೆ. ಸೊ ಅವೇನು ಗೊತ್ತಾ, ನಿಮಗೆ ಅಂಥ ಕ್ವಶನ್ಸ್ಗಳು ನಿಮ್ಮ ಪಾಕೆಟಲ್ಲಿದ್ದಂಗೆ ನಿಮ್ಮ ಮಾರ್ಕ್ಸ್. ನೀವು 1 ಮಾರ್ಕ್ಸು ಮತ್ತು 2 ಮಾರ್ಕ್ಸ್ನ ಬೆಲೆ ಗೊತ್ತಾಗಬೇಕಂತಂದರೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಮಿಸ್ ಆಗಿರ್ತಾರಲ್ಲ ಲೀಸ್ಟಲ್ಲಿ, ಅವ್ರನ್ನೋಗಿ ಕೇಳಿ, ದೇ ವಿಲ್ ಟೆಲ್. ಓಕೆ. ತದನಂತರದಲ್ಲಿ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಹೊಸ ಕಾನ್ಸೆಪ್ಟ್ ಇದು ಯಾರಿಗೂ ಈ ಕ್ವಶನ್ ಅಟೆಂಡ್ ಮಾಡೋಕ್ಕಾಗಲ್ಲ, ಬಟ್ ತಿಳ್ಕೊಳ್ಳಿ. ನೋಡಿ, ಕ್ವಶನ್ ಪೇಪರ್ ಗಿವ್ಸ್ ಎ ಐಡಿಯಾ, ಬಟ್ ಇದು ನೆಕ್ಸ್ಟ್ ಇಯರ್ ರಿಪೀಟ್ ಆಗುತ್ತಾ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಬಟ್ ಜೈನಿಸಮ್ ರಿಪೀಟ್ ಆಗುತ್ತೆ. ಹರಪ್ಪ ಇಂಪಾರ್ಟೆಂಟ್. ಏಕಾ ಮೂಮೆಂಟ್, ಬಾರ್ಡೋಲಿ ಸತ್ಯಾಗ್ರಹ, ಇವು ನಮ್ಮ ತಾತನ ಕಾಲದಿಂದ ಕೇಳ್ತಾ ಇದ್ದಾರೆ. ನಾವು ಮುಂದೆ ತಾತ ಆಗೋವರೆಗೂ ಸಹ ಕೇಳ್ತಾ ಇರ್ತಾರೆ. ರೈತರ ದಂಗೆಗಳು, ರೈತರ ಚಳುವಳಿಗೆಗಳು, ರೈತರಿಗೆ ಸಂಬಂಧಪಟ್ಟಂತಹ ಭೂಕಂದಾಯ ನೀತಿಗಳು ಆಲ್ವೇಸ್ ಇಂಪಾರ್ಟೆಂಟ್.
ಅಗೇನ್ ಋಗ್ವೇದಿಕ್ ಬಂತು, ಇಲ್ಲಿ ಋಗ್ವೇದ. ಯಾಕೆ ಸರ್ ಬೇರೆ ಕೇಳೋಕ್ಕಾಗಲ್ವಾ? ಕೇಳಲ್ಲ ರೀ, ಅವ್ರು ಇದನ್ನೇ ಕೇಳೋದು. ದೆನ್ ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್, ಇದು ಸರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗ್ಲೋಬಲ್ ಜಿಯೋ ಪಾರ್ಕ್ಸ್. ಕರ್ನಾಟಕದ ಯಾಣ ಒಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಸರ್ ಯುನೆಸ್ಕೋ ಈಸ್ ಇಂಪಾರ್ಟೆಂಟ್, ನಾಟ್ WHO, ನಾಟ್ ILO, ಈವನ್ ನಾಟ್ UNICEF. ಅರ್ಥ ಮಾಡ್ಕೊಳ್ಳಿ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಯಾವುದು ಟೆಂಟೇಟಿವ್ ಲಿಸ್ಟಲ್ಲಿದೆ, ಯಾವುದು ಜಾಯ್ನ್ ಆಗಿದೆ? ರಾಮ್ಸರ್ ಸೈಟ್ ಸಹ ಇಂಪಾರ್ಟೆಂಟ್ ಸರ್. ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೈಗರ್ ರಿಸರ್ವ್, ಸರ್ ಟೈಗರ್ ರಿಸರ್ವ್ಸ್ ಫಸ್ಟ್ ಪ್ರಿಯಾರಿಟಿ ಕೊಡಿ. ಎಲಿಫೆಂಟ್ ರಿಸರ್ವ್ಸ್, ಎಲಿಫೆಂಟ್ ಸೆಕೆಂಡ್ ಪ್ರಿಯಾರಿಟಿ ಕೊಡಿ. ನಾನು ಅದಕ್ಕೆ ಹೇಳ್ತೀನಿ, ಕರ್ನಾಟಕದ ಟೈಗರ್ ರಿಸರ್ವ್ಸು, ಕರ್ನಾಟಕದ ನ್ಯಾಷನಲ್ ಪಾರ್ಕ್ಗಳು ಟಿಪ್ ಆಫ್ ದಿ ಟಂಗ್ ಇರಬೇಕು. ಅದಕ್ಕೆ ನೀವೇನು ಮಾಡಬೇಕು, ಒರಿಜಿನಲ್ ಕರ್ನಾಟಕ ಅರಣ್ಯ ಇಲಾಖೆಯ ವೆಬ್ಸೈಟನ್ನು ನೋಡಿ ಇನ್ಫಾರ್ಮೇಷನ್ ತಗೋಬೇಕು. ಸರ್ ಪ್ರತಿ ವರ್ಷ ಕ್ವಶನ್ ಫಿಕ್ಸು ಇದು. ಓಕೆ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್, ಸೊ 1000% ಇಂಪಾರ್ಟೆಂಟು. ಇದು ಇಲ್ಲಿಗೆ ಸ್ಟಾಪ್ ಆಗುತ್ತಾ? ಮುಂದೆ ಸಹ ಬರುತ್ತೆ. ಡಂಕನ್ ಪ್ಯಾಸೇಜ್, 10 degree channel, it is going to receive rain from both northeast and southwest. Evergreen forest, Champagne tribes, Swaraj Island, Mahatma Gandhi National Park. So Andaman and Nicobar related question ಬಂದಾಗ that is a short question. ಓಕೆ, ನೀವು ಹೇಳ್ಬೋದು ಸರ್ ಅಲ್ಲಿ ಪೋರ್ಟ್ ನಡೀತಾ ಇದೆ ಅದಕ್ಕೆ ಕೇಳಿದ್ದಾರೆ. ನೋ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಆಲ್, ಇಫ್ ಯು ಸಿ ದಿ ಲಾಸ್ಟ್ 10 years ಅಟ್ಲೀಸ್ಟ್ ಯು ಕ್ಯಾನ್ ಗೆಟ್ ಮಿನಿಮಮ್ 3 questions ಫ್ರಮ್ ರಿಲೇಟೆಡ್ ಅಂಡಮಾನ್ ನಿಕೋಬಾರ್. ಸರ್ ಈ ಕೇಂದ್ರಾಡಳಿತ ಪ್ರದೇಶ ದಮನ್ ಆ್ಯಂಡ್ ಡಿಯು ಇದೆ, ಚಂಡೀಗಢ ಇದೆ, ಅದನ್ನೇ ಕೇಳಲ್ಲ. ಈವನ್ ಫಾರ್ ದಟ್ ಮ್ಯಾಟರ್ ಲಕ್ಷದ್ವೀಪ್ ಆಲ್ಸೋ ವೆರಿ ರೇರ್ಲಿ ಅಪಿಯರ್ ಆಗುತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ರೇರ್ ಅಪಿಯರ್. ನಾನು ಹೇಳಿದ್ರೆ ಫೋಕಸ್, ಫಸ್ಟ್ ಪ್ರಿಯಾರಿಟಿ ಶುಡ್ ಬಿ ಗಿವನ್ ಟು ದಿ ಅಂಡಮಾನ್ ನಿಕೋಬಾರ್, ಸೆಕೆಂಡ್ ಪ್ರಿಯಾರಿಟಿ ಶುಡ್ ಬಿ ದಿ ಲಕ್ಷದ್ವೀಪ. ನೀವು ಲಕ್ಷದ್ವೀಪಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು, ಅಂಡಮಾನ್ ನಿಕೋಬಾರ್ಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು, ನೋ ಯೂಸ್. ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಲ್ಲ, ಉದ್ದಕ್ಕೆ ಓದ್ಕೊಂತ ಹೋಗ್ತಾ ಇರ್ತೀರ. ನಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತಾ ಇಲ್ಲ, ಸೆಲೆಕ್ಷನ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ದಿಸ್ ಈಸ್ ದಿ ರೀಸನ್. ಯು ಶುಡ್ ಮೇಕ್ ಎ ಫೋಕಸ್ಡ್ ಪ್ರಿಪ್ರೇಷನ್ ಆನ್ ಪರ್ಟಿಕ್ಯುಲರ್ ಟಾಪಿಕ್ಸ್ ಲೈಕ್ ಅಂಡಮಾನ್ ಆ್ಯಂಡ್ ನಿಕೋಬಾರ್. ಸೊ ದಿಸ್ ಈಸ್ ಕಾಲ್ಡ್ ಹೈ ಯೀಲ್ಡಿಂಗ್ ಟಾಪಿಕ್. ಇದು ಗೊತ್ತಾದರೆ ನೀವು ವರ್ಕ್ ಮಾಡ್ಕೊತೂ ಓದಿ, ತೊಂದರೆ ಇಲ್ಲ. ಬಟ್ ಇದು ಗೊತ್ತಾಗಿಲ್ಲ ಅಂತಂದರೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಲೈಬ್ರರಿಯಲ್ಲಿ ಕುಂತರೂ ಸಹ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಲ್ಲ. ನಾನು ಪ್ರತಿ ಬಾರಿ ಹೇಳ್ತಿರ್ತೀನಿ, ಮ್ಯಾಗ್ಝಿನ್ 30% ಓದಿ ಅಂತ ಹೇಳ್ತೀನಿ. ಬಟ್ ಎಲ್ಲದನ್ನು ಒಂದು ಮ್ಯಾಗ್ಝಿನ್ಗೆ ನೀವು 15 ದಿವಸ ಕೊಟ್ರಂತಂದರೆ ಇನ್ನು 15 ದಿವಸಕ್ಕೆ ಇನ್ನೊಂದು ಮ್ಯಾಗ್ಝಿನ್ ಬರುತ್ತೆ. ಅಂದರೆ ಮ್ಯಾಗ್ಝಿನಲ್ಲೇ ಕಾಲಹರಣ ಮಾಡ್ಕೊಂಡು ಹೋಗ್ತೀರಾ? ದಟ್ಸ್ ಎ ರಾಂಗ್. ಮ್ಯಾಗ್ಝಿನ್ಗೆ ನನ್ನ ಪ್ರಕಾರ 5 ತಾಸಿಗಿಂತ ನೀವು ಜಾಸ್ತಿ ಕೊಟ್ಟರೆ ಯು ಆರ್ ರೀಡಿಂಗ್ ಅನ್ವಾಂಟೆಡ್ ಸ್ಟಫ್. ಯು ಗಾಟ್ ಇಟ್? ಅದಕ್ಕೆ ನಾನು ಹೇಳ್ತೀನಿ ಪ್ರತಿ ಬಾರಿ ಮ್ಯಾಗ್ಝಿನ್ 30 to 40% ಓದಿ. ಇಂಪ್ಯಾಕ್ಟ್ ಸಮಿಟ್ ಬರುತ್ತೆ ಅಂತ ಹೇಳಿದೆ, ಬಂದಿದೆಯಲ್ಲಪ್ಪ. ನಿಮ್ಗೇನು ಗೊತ್ತಾಯ್ತು ಸರ್? ನನಗೆ ಗೊತ್ತು, ಏನಕ್ಕೆ ಅಂದರೆ ಲಾಸ್ಟ್ ಇಯರ್ ಕೇಳಿದಾನೆ ಅದನ್ನು. ಸೊ ಈಸ್ ಇನ್ನು UPSC ರಾಡಾರ್ ಅಂತ ಗೊತ್ತಾಯ್ತು ನನಗೆ. UPSCಯ ವ್ಯಾಪ್ತಿಯಲ್ಲಿ ಟೆಕ್ನಾಲಜಿ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಪೆನಿನ್ಸುಲರ್ ಬ್ಲಾಕ್, ನಮ್ಮ ದಕ್ಷಿಣದ ಪರ್ಯಾಯ ಪ್ರಸ್ಥಭೂಮಿ. ಈಜಿತ್ತು ಕ್ವಶನ್ನು. ಸಾಗರಮಾಲ, ಪೋರ್ಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್. ಪೋರ್ಟ್ ಲೆಡ್ ಗ್ರೋತ್, ಇವಕ್ಕೆಲ್ಲ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಹೊರತು ಬರೀ ನಾಲೆಡ್ಜಿಂದ ಕ್ಲಿಯರ್ ಮಾಡ್ತಂದರೆ ಶುದ್ಧ ಸುಳ್ಳು. ಸೊ ತದನಂತರದಲ್ಲಿ ರೈಕೋಸ್ಟೈಲಿಸ್ ರೆಟುಸಾ ಸ್ಪೀಸೀಸ್, ಇದು ಯಾರಿಗೂ ಗೊತ್ತಾಗಲ್ಲ. ಆದರೆ ಆರ್ಚಿಡ್ಸ್ ಅಂತಂದರೆ ಎಲ್ರಿಗೂ ಗೊತ್ತಾಗುತ್ತೆ. ನೀವು ಚೆಕ್ ಮಾಡಿ, ಸರ್ ಹೇಳೋದಕ್ಕೆ ಸುಳ್ಳ ಸತ್ಯನಾ, ಯು ಹ್ಯಾವ್ ಟು ವೆರಿಫೈ ಇಟ್. ಇದು ರಿಲೇಟೆಡ್ ಟು ದಿ ಅರುಣಾಚಲ ಪ್ರದೇಶ.
Sir, orchids are always a high-yielding topic which are epiphytes which are available or present in the equatorial rainforest. ಆರ್ಚಿಡ್ಸ್ ರಿಲೇಟೆಡ್ಡು ಅದು ಆರ್ಚಿಡ್ಸು ಮತ್ತು ಅರುಣಾಚಲ ಪ್ರದೇಶ ರಿಲೇಟೆಡೇ ಕ್ವಶನ್ ಬಂದಿದೆ ಸ್ವಾಮಿ. ಆರ್ಚಿಡ್ಸ್ ಇನ್ ಅಂಡಮಾನ್ ನಿಕೋಬಾರ್ ಕೇಳಿಲ್ಲ ಅವರು. ಆರ್ಚಿಡ್ಸ್ ಇನ್ ಅರುಣಾಚಲ ಪ್ರದೇಶ, ಸಿಕ್ಕಿಂ ಬಂದಿದೆ, ಅರುಣಾಚಲ ಪ್ರದೇಶ ಬಂದಿದೆ. ಸೊ ದಟ್ಸ್ ವೈ ಈಸ್ ಗೋಯಿಂಗ್ ಟು ಆಸ್ಕ್ ವಾಟ್ ಯು ವಾಂಟ್ ಟು ಆಸ್ಕ್. ಹೀ ಡೋಂಟ್ ವಾಂಟ್ ಟು ಆಸ್ಕ್ ಫ್ರಮ್ ದೋಸ್ ಪೋರ್ಷನ್ಸ್ ವಿಚ್ ಯು ಹ್ಯಾವ್ ಗಾನ್ ಥ್ರೂ. ಅಂದರೆ ನೀವು ಓದಿದ ಪುಸ್ತಕದಿಂದ, ನೀವು ಓದಿದ ವಿಷಯಗಳಿಂದ ಕ್ವಶನ್ ಕೇಳಲ್ಲ, ಅವನಿಗೆ ಏನು ಬೇಕೋ ಅದನ್ನು ಕೇಳ್ಕೊಂಡು ಹೋಗ್ತಾನೆ. ಈಗ ಆರ್ಚಿಡ್ಸ್ ರಿಲೇಟೆಡ್ಡು ನೀವು ಇಲ್ಲಿವರೆಗೂ ಕೇಳಿಲ್ಲ ನೀವು ಅಂತಂದರೆ ನಿಮಗೆ ದೊಡ್ಡ ನಮಸ್ಕಾರ. ನಿಮ್ಮ ಪ್ರಿಪ್ರೇಷನ್ನು ಕನ್ವೆನ್ಷನ್ ಮಾಡಲ್ಲ. ಈಗ ಅಲ್ಲಪ್ಪ, BJP ಕಾಂಗ್ರೆಸ್ಗಿಂತ ಜಾಸ್ತಿ ಕಾಕ್ರೋಚ್ ಪಾರ್ಟಿಗೆ ಫಾಲೋವರ್ಸ್ ಇದ್ದಾರೆ. ಕಾಕ್ರೋಚ್ ಪಾರ್ಟಿ ಈಸ್ ಎ ಅನ್ಕನ್ವೆನ್ಷನಲ್ ಮಾಡೆಲ್ ಆಫ್ ಪೊಲಿಟಿಕಲ್ ಆ್ಯಕ್ಟಿವಿಸಮ್. ನೀವ್ಯಾಕೆ ಕಾಕ್ರೋಚಸ್ ಆಗಬಾರ್ದು ಈ ಎಕ್ಸಾಮ್ಸಲ್ಲಿ? ಕನ್ವೆನ್ಷನ್ ಮಾಡಲ್ ಅಂದ್ರೇನು? ಸ್ಟೇಟ್ ಬುಕ್ಸ್ ಓದಿದೆ, ಆಥರ್ಸ್ ಬುಕ್ಸ್ ಓದಿದೆ, ರಿವಿಷನ್ ಮಾಡಿದೆ. ರಿವಿಷನ್ ಮಾಡೋದಷ್ಟು ಬಕ್ವಾಸ್ ಐಡಿಯಾ ನಿಮ್ಗೆ ಇನ್ನೊಂದಿಲ್ಲ. ರಿವಿಷನ್ ಗಂಗಾಧರ್ ಬುಕ್ನ ಹೆಂಗೆ ರಿವಿಷನ್ ಮಾಡ್ತೀರಾ? ಅಂದರೆ ಇಟ್ಸ್ ಎ ಬಲ್ಕಿ ಬುಕ್. ಲಕ್ಷ್ಮೀಕಾಂತ್ ಬುಕ್ನ ಹೆಂಗೆ ರಿವಿಷನ್ ಮಾಡ್ತೀರಾ? ರಿವಿಷನ್ ಮಾಡಬೇಕು. ಏನು ರಿವಿಷನ್ ಮಾಡಬೇಕು, ಹೇಗೆ ರಿವಿಷನ್ ಮಾಡಬೇಕು, ಏನೂ ಗೊತ್ತಿಲ್ಲ. ಗೊತ್ತಿದ್ದರೆ 100% ಎಕ್ಸಾಮ್ ಕ್ಲಿಯರ್ ಮಾಡಿರ್ತೀರಿ. ಗೊತ್ತಿಲ್ಲ ಅಂದರೆ ನೀವು ಮೆಕ್ಯಾನಿಕಲಿ ಯುವರ್ ರಿವೈಸಿಂಗ್. ಸರ್, ನೀವು ಆರ್ಚಿಡ್ಸ್ ಇಲ್ಲಿ ಬಂದಿದೆ, ನೀವೇನು ಮಾಡಬೇಕಪ್ಪ ಅಂತಂದರೆ ಆರ್ಚಿಡ್ಸನ್ನು ಮಾತ್ರ ರಿವಿಷನ್ ಮಾಡಬೇಕು. ಯು ಗಾಟ್ ಇಟ್? ನೀವು ಎಲ್ಲದನ್ನು ರಿವಿಷನ್ ಮಾಡ್ತಂತಂದರೆ ಯು ಆರ್ ಎ ಹ್ಯೂಮನ್ ಬೀಯಿಂಗ್. ನೀವು ದೇವರಲ್ಲ. ದೇವರಾದರೆ ಎಲ್ಲ ರಿವಿಷನ್ ಮಾಡ್ಬೋದು. ನೆಕ್ಸ್ಟು ಯುನೆಸ್ಕೋ ಸೈಟ್. ಇಲ್ಲಿ ಯುನೆಸ್ಕೋ ಬಂತು, ಇಲ್ಲಿ ಯುನೆಸ್ಕೋ ಬಂತು. ಯಾಕಪ್ಪ? ಬೇರೆ ಇನ್ಸ್ಟಿಟ್ಯೂಷನ್ಗಳು ಇಲ್ವಾ ಇವರಿಗೆ? ಇದೆ, ಆದರೆ ಕೇಳಲ್ಲ. ನೀವೇನು ಮಾಡ್ತೀರಾ? ಇರೋದು ಬರೋದನ್ನೆಲ್ಲ ಓದ್ಕೊಂಡು ಹೋಗ್ತೀರ. ವೆರಿ ಅನ್ಫಾರ್ಚುನೇಟ್, ವೆರಿ ಅನ್ಫಾರ್ಚುನೇಟ್. ಓಕೆ, ಕರೆಂಟ್ ಅಫೇರ್ಸು ಮತ್ತು ಯುನೆಸ್ಕೋ, ಲೇಕ್ ಟುರ್ಕಾನಾ, ಮೋಡಿಮಸ್. ಸೊ ಇದನ್ನು ನಾನು ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ಹೇಳ್ತೀನಿ ರೀ. ನನ್ನ ಹೈ ಯೀಲ್ಡಿಂಗ್ ಟಾಪಿಕಲ್ಲಿ ಪೊಲಿಟಿ, ಹಿಸ್ಟರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರ್ಮೆಂಟ್, ಜನರಲ್ ಸೈನ್ಸ್, ಮ್ಯಾಪ್ ವರ್ಕ್. ನೀವು ಮ್ಯಾಪ್ ವರ್ಕನ್ನು ಐತೆ ಅಂತ ಅಂದ್ಕೊಂಡಿಲ್ಲ. ದಟ್ಸ್ ಯುವರ್ ಪ್ರಾಬ್ಲಮ್. ಅರ್ಥ ಆಯ್ತಾ? ಮ್ಯಾಪ್ ವರ್ಕ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ದೆನ್ REDD+. ಯಾಕೆ ಸರ್ ಇದು ನ್ಯೂಸಲ್ಲಿ ಇದೆಯಾ? ನ್ಯೂಸಲ್ಲಿ ಇಲ್ಲ. ಏನಿದು REDD+ ಅಂತಂದರೆ, ಯಾರು ಮರುಭೂಮೀಕರಣವನ್ನು ಕಡಿಮೆ ಮಾಡಿ ಅರಣ್ಯೀಕರಣ ಮಾಡ್ತಾರೋ ಅವರಿಗೆ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಕೊಡ್ತಕ್ಕಂಥದ್ದು. ಇದು ಭಾರತದ ಐಡಿಯಾ, ಅದಕ್ಕೆ ಕೇಳಿದ್ದಾರೆ. ಸರ್ ಇದನ್ನು ಫಸ್ಟ್ ಟೈಮ್ ಕೇಳಿದಾರಾ? ನೋ, ಯು ಗೋ PYQs 2014-15 ಸಂದರ್ಭದಲ್ಲಿ ಯಾವಾಗ ಒಂದು ಬಂದಿದೆ ಇದು RED+. ಸರ್ UPSC ಅವರಿಗೆ ತುಂಬ ಲಾಂಗ್ ಮೆಮೊರಿ ಇದೆ, ಲಾಂಗ್ ಮೆಮೊರಿ. 2003ರಲ್ಲಿ ಒಂದು ಕ್ವಶನ್ ಬರುತ್ತೆ. 1833ರ ಕಾಯ್ದೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ ಚೇಂಜ್ ಮಾಡಿದೆ ಅಂತ ಇದೆ. ಸೇಮ್ ಕ್ವಶನ್ ರಿಪೀಟೆಡ್ ಇನ್ 2023. ಓಕೆ, 15 ವರ್ಷ ನಂತರದಲ್ಲಿ. ಬೇರೆ ಥರ ಕೇಳ್ಬೋದಿತ್ತಲ್ಲ, ಕೇಳಲ್ಲ. ಅಂದರೆ ಯುನೆಸ್ಕೋ ಮೇಲೆ 3 ಕ್ವಶನ್ ಕೇಳಿದೆ. ಅಂದರೆ ಯುನೆಸ್ಕೋ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಯುನೆಸ್ಕೋ ಬಗ್ಗೆ ಫೋಕಸ್ ಮಾಡಿ ಅಂತೇಳಿ ಹೇಳಿದಾರಾ? ಕ್ವಶನ್ ಪೇಪರಲ್ಲಿ ಹೇಳಿದಾರಾ? ಹೈಲೈಟ್ಸ್. UPSC ಎಲ್ಲಾದರೂ ಹೇಳಿದಾರಾ? ನೋಟಿಫಿಕೇಶನ್ ಬಿಟ್ಟಿದ್ದಾರಾ? ಐ ಆಮ್ ಫೋಕಸಿಂಗ್ ಆನ್ ಯುನೆಸ್ಕೋ, ಕೀಪ್ ಇಟ್ ಇನ್ ಯುವರ್ ಮೈಂಡ್, ರೀಡ್ ರಿಲೇಟೆಡ್ ಟು ಯುನೆಸ್ಕೋ ಇನ್ಫಾರ್ಮೇಷನ್. ವೆರಿ ರೇರ್ ಪೀಪಲ್ ಓನ್ಲಿ ಡಿಕೋಡ್ ಲೈಕ್ ದಿಸ್. ಸೊ ಮೇ ಬಿ ಯಾರಾದರೂ ಡಿಕೋಡ್ ಇದೇ ಥರ ಮಾಡ್ತಾಯಿದ್ರೆ ಅಥವಾ ನಿಮಗೆ ಇಷ್ಟ ಆಗಿದ್ದರೆ ಟ್ರೈ ಟು ಡಿಕೋಡ್ ದಿ ಪೇಪರ್. ಫೈಂಡಿಂಗ್ ಆನ್ಸರ್ ಇಸ್ ನಾಟ್ ಎ ಬಿಗ್ ಡೀಲ್. ಬಟ್ ಇದರ ಒಳ ಅರ್ಥವನ್ನು, ಒಳಮರ್ಮವನ್ನು ಅರ್ಥ ಮಾಡಿಕೊಂಡಾಗ ನಾವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತೀವಿ. ಕ್ಲೈಮೇಟ್ ಚೇಂಜ್ ಈಸ್ ಆಲ್ವೇಸ್ HYT. ವೆಸ್ಟರ್ನ್ ಹೂಲ ಗಿಬ್ಬನ್ಸ್ ಯಾಕೆ ಕೇಳಿದ್ದಾರೆ ಸರ್? ಸರ್ ಇದು ದಿ ಹಿಂದೂ ಅಲ್ಲಿ ಇತ್ತು, ಅದಕ್ಕೆ ಕೇಳಿದ್ದಾರೆ. ಹಿಂದೂ ಪೇಪರಲ್ಲಿ
ಗಿಬ್ಬನ್ ಇರುತ್ತೆ, ಗಬಾನ್ ಇರುತ್ತೆ, ಎಲ್ಲ ಇರುತ್ತೆ. ಆಯ್ತು, ಎಕ್ಸಾಮ್ಗಿಂತ ಮುಂಚೆಗೆ ಯಾಕೆ ಕೇಳಿಲ್ಲ ನೀವು? ವೈ ಯು ಹ್ಯಾವ್ ನಾಟ್ ಟೋಲ್ಡ್ ಬಿಫೋರ್ ದಿ ಎಕ್ಸಾಮ್? ಸರ್, ದಿಸ್ ಈಸ್ ನಾಟ್ ದಿ ಅಪ್ರೋಚ್ ಹೇಳ್ತೀನಿ ಕೇಳ್ಕೊಳ್ಳಿ. ವೆಸ್ಟ್ರನ್ ಹೋಲಕ್ ಗಿಬ್ಬಾನ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್ ವಿಚ್ ಈಸ್ ಆಲ್ರೆಡಿ ಅಪಿಯರ್ಡ್ ಇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ದಟ್ಸ್ ವೈ ಐ ವಾಂಟ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಸರ್, ಬೇರೆ ಯಾವ ಸ್ಪೀಸಸ್ ನೋಡ್ಕೋಬೇಕು ಇದೇ ಥರ? ಲಯನ್ ಟೇಲ್ಡ್ ಮಕಾಕ್ ಇನ್ ವೆಸ್ಟರ್ನ್ ಘಾಟ್ಸ್. ಸರ್ ನೋಡಿ, ವೆಸ್ಟರ್ನ್ ಹೋಲಕ್ ಗಿಬ್ಬನ್ ನಾರ್ತ್ ಈಸ್ಟು, ಆರ್ಚಿಡ್ಸ್ ನಾರ್ತ್ ಈಸ್ಟು, ಸಿಕ್ಕಿಂ ನಾರ್ತ್ ಈಸ್ಟು. So that's why I am telling you n number of times. Northeast is a high yielding topic. Northeast is a priority area. Africa is a priority area. Lake Turkana in Africa is there. It is in Africa. ಯಾಕೆ ಆಫ್ರಿಕಾದಲ್ಲಿ ಬಿಟ್ಟು ಬೇರೆ ಕಡೆ ಲೇಕ್ಸ್ ಇಲ್ವಾ? ಕೇಳಲ್ಲ ಗುರುಗಳೇ, ಕೇಳಲ್ಲ. ಓಕೆ, ಬಟ್ ಈ ಮಾದರಿಯಲ್ಲಿ ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಧೈರ್ಯ ಬೇಕು. ಏನಕ್ಕೆ ಅಂದರೆ, ನೀವೇನು ಮಾಡ್ತೀರಾ, ನಾರ್ತ್ ಈಸ್ಟ್ನ ಫುಲ್ ಕಂಡಪಾಠ ಅದಕ್ಕೆ ಫೋಕಸ್ ಮಾಡಿರ್ತಾರೆ. ನಿಮ್ಮ ಫ್ರೆಂಡ್ ಬರ್ತಾರೆ, ಏನು ಬರೀ ನಾರ್ತ್ ಈಸ್ಟ್ ಓದ್ತಿಯಲ್ಲ, ಓದು, ರಾಜಸ್ಥಾನ ಓದು, ಗುಜರಾತ್ ಓದು, ಮಧ್ಯಪ್ರದೇಶ ಓದು, ಜಮ್ಮು ಕಾಶ್ಮೀರ ಓದು, ಹಿಂಗೆ ಓದ್ಕೊಂತ ಹೋಗ್ಬಿಡು ನೀನು. ಸೊ ಫ್ಲೋ ಅಂತಾರೆ, ಅಂದರೆ ಮಾರ್ಕೆಟಲ್ಲಿ ಕೆಲವೊಂದು ಸೆಟ್ ಆಫ್ ರೂಲ್ಸ್ ಇದ್ದಾವೆ, ನಾನು ಇದನ್ನು ಮಾಡ್ಬೇಕಂತೇಳಿ. ಅದರ ವಿರುದ್ಧ ಈಸ್ಬೇಕಂದ್ರೆ 8 ಬೇಕು. ಯು ಗಾಟ್ ಇಟ್? ವೆನ್ ಯು ಹ್ಯಾವ್ ದಟ್ ಮಚ್ ಆಫ್ ಕರೇಜ್, ದೆನ್ ಯು ಕ್ಲಿಯರ್ ದಿ ಎಕ್ಸಾಮ್. ಇಲ್ಲ ಅಂದರೆ ಪ್ರಜಾವಾಣಿ ಪೇಪರ್ ಡೈಲಿ ಓದಿದೆ, ಡೈಲಿ 1 hour ಪೇಪರ್ ಓದಿದೆ ಅಂದರೆ ನಿಮ್ಮನ್ನು ದೇವರೇ ಕಾಪಾಡಬೇಕು. ಡೈಲಿ ಪ್ರಜಾವಾಣಿ ಪೇಪರ್ನ 1 hour ಯಾರು ಓದ್ತಾರೆ ಬರೆದಿಟ್ಟು ಹೋಗ್ಬಿಡಿ, ಅಥವಾ ನಿಮ್ಮ ಫ್ರೆಂಡ್ ಯಾರು 1 hour ಓದ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಕಳಿಸಿ. ವೆರಿ ಅನ್ಫಾರ್ಚುನೇಟ್. ವೆಸ್ಟ್ರನ್ ಹೋಲಕ್ ಗಿಬ್ಬನ್ ಬರುತ್ತೆ, ರೆಡ್ ಪಾಂಡ ಬರುತ್ತೆ, ತದನಂತರದಲ್ಲಿ ನಮಗೆ ಟೈಗರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್, ತದನಂತರದಲ್ಲಿ ಘಾರಿಯಲ್ಸ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಗ್ಯಾಂಗೆಟಿಕ್ ಡಾಲ್ಫಿನ್ ಈಸ್ ಇಂಪಾರ್ಟೆಂಟ್. ಗಾಟ್ ಇಟ್? ಮ್ಯಾಂಗ್ರೂವ್ಸ್, ಇದು ನಮ್ಮ ಬಂಧು. ಸೊ ಮ್ಯಾಂಗ್ರೂವ್ಸ್ದಲ್ಲಿ ಕೊರಿಂಗಾ, ಸುಂದರ್ಬನ್ಸ್. ಓಕೆ, ಸೊ ಮ್ಯಾಂಗ್ರೋ ರಿಲೇಟೆಡ್ ಈಸ್ ಆಲ್ವೇಸ್ HYT. ಮ್ಯಾಂಗ್ರೋ ರಿಲೇಟೆಡ್ ಸ್ಕೀಮ್ಸ್ ಲೈಕ್ ಮಿಸ್ಟಿ. ಸೊ ಮ್ಯಾಂಗ್ರೋ OVVV ಪ್ಯಾರಸ್. ತದನಂತರದಲ್ಲಿ ಮ್ಯಾಂಗ್ರೋವ್ಸ್ನ ಕ್ಯಾರೆಕ್ಟರ್ಸ್ ಎಕ್ಸಾಮ್ಸ್ಗೆ ಓದ್ಕೋಬೇಕು. ಪೋರ್ಟ್ಸ್, ಇದು ಪೋರ್ಟು, ಇದು ಪೋರ್ಟ್ ರಿಲೇಟೆಡ್ ಸ್ಕೀಮು. ಯಾಕೆ ಸರ್? ಪೋರ್ಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್. ಸಟ್ಲೇಜ್, ನದಿ ಮೇಲೆ ಒಂದು ಕ್ವಶನ್ನು ಫಿಕ್ಸ್. ನದಿಗಳು, ಇಂಡಿಯಾ 28 ಸ್ಟೇಟ್ ಬೌಂಡ್ರೀಸ್, ಇದರಲ್ಲಿ ಸಿಕ್ಕಿಂ ಕೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಸೊ 28 ಸ್ಟೇಟ್ಗಳ ಸಿಕ್ಕಿಮೇ ಸಿಗಬೇಕಾ? ಬಿಕಾಸ್ ದಟ್ ಈಸ್ ಎ ಪಾರ್ಟ್ ಆಫ್ ನಾರ್ತ್ ಈಸ್ಟ್, ದಟ್ಸ್ ಇಂಪಾರ್ಟೆಂಟ್. ನಾಗಾಲ್ಯಾಂಡ್, ಮತ್ತೆ ನಾಗಾಲ್ಯಾಂಡ್ ಬಂತಲ್ಲಪ್ಪ. ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಫಿಕ್ಸು. ಟೆಕ್ಸ್ಟೈಲ್ ಇಂಡಸ್ಟ್ರಿ, ಸಿಲ್ಕ್, ಅಗ್ರಿಕಲ್ಚರ್ ಅಂದ್ಕೊಳ್ಳಿ. ಹರ್ಮೂಸ್, ಇದು ಭಾಳ ಇಂಪಾರ್ಟೆಂಟ್. ನಾನು ಹೇಳಿದ್ದೆ ಆಲ್ರೆಡಿ, ಏನಂತ, ಸ್ಟ್ರೈಟ್ ಆಫ್ ಹರ್ಮೂಸಲ್ಲಿ ಯಾವ ಕಂಟ್ರೀಸ್ ಕಂಡು ಬರ್ತವೆ? ಇರಾನ್ ಸುತ್ತಮುತ್ತ ಕಂಡು ಬರುವ ಕಂಟ್ರೀಸು, ಇಸ್ರೇಲ್ ಸುತ್ತಮುತ್ತ ಕಂಡು ಬರುವ ಕಂಟ್ರೀಸು. ನೀವೇನು ಮಾಡಿದ್ರಿ? ಅಮೇರಿಕಾ ಇರಾನ್ ಕುರಿತು PhD ಮಾಡಿದ್ರಿ. ಡೈಲಿ ಅಪ್ಡೇಟ್ಸ್ ತೊಗೊಳ್ಳೋದು, ಡೈಲಿ ಓದೋದು. ಬಟ್ ಅಲ್ಲಿ ಕೇಳಿರೋದೇನು? ಬೇಸಿಕ್ ಕ್ವಶನ್. ತದನಂತರದಲ್ಲಿ ಸ್ಟ್ರೈಟ್ ಆಫ್ ಹರ್ಮೂಸ್, ಜಲಸಂಧಿಗಳಂತೇಳಿ ಇಡೀ ಪ್ರಪಂಚದ ಜಲಸಂಧಿಗಳನ್ನು ಓದಕ್ಕೆ ಶರ್ಟ್ ಮಾಡ್ಬಿಡ್ತಾರೆ. ದೆನ್ ದಟ್ ಈಸ್ ಎ ಬಿಗ್ಗೆಸ್ಟ್ ಪ್ರಾಬ್ಲಮ್. ಮೆಗಲಾನ್ ಜಲಸಂಧಿ ಬರಲ್ಲ ಎಕ್ಸಾಮ್ಸ್, ಈಗ ನ್ಯೂಸಲ್ಲಿಲ್ಲ ಅದು. ಬಟ್ ಮಲಕ್ಕಾ ಜಲಸಂಧಿ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಯು ಗಾಟ್ ಇಟ್? ಎಲ್ಲ ಜಲಸಂಧಿಗಳನ್ನು ಓದೋದು, ಎಲ್ಲ ಪ್ರಶಸ್ತಿಗಳನ್ನು ಓದೋದು, ಎಲ್ಲ ವರದಿಗಳನ್ನು ಓದೋದು. ದೆನ್ ಯು ಆರ್ ಡೂಯಿಂಗ್ ಎ ಅನ್ಸೈಂಟಿಫಿಕ್, ಅನ್ಬಿಯರಬಲ್, ಅನ್ಪ್ರೊಡಕ್ಟಿವ್ ಮೇಕ್ ಪ್ರಿಪ್ರೇಷನ್. ಓಕೆ, ಇದು ಇಂಟರ್ಪೋಲ್ ಹೊಸ್ದಾಗಿ ಬಂತು, ನಿರಂತರ ಹೊಸದು.
ಧ್ರುವ 64, ನಮ್ಮ ಅಪ್ಪನಾಣಿಗೂ ಇದನ್ನು ಅಟೆಂಡ್ ಮಾಡೋಕ್ಕಾಗಲ್ಲ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ 1 ನೋಡ್ಕೋಬೋದು. ನೋಬೆಲ್ ಪ್ರೈಸ್ ಇಸ್ ಆಲ್ವೇಸ್ HYT. ಅದರಲ್ಲೂ ಜಾನ್ ಕ್ಲಾರ್ಕೆ ಅಂತಕ್ಕಂಥದ್ದು ಕ್ವಾಂಟಮ್ ಬಗ್ಗೆ ಮಾಡಿದ್ದಾರೆ. ಕ್ವಾಂಟಮ್ ಕಂಪ್ಯೂಟರ್ ನೋಡಿ ಬರೆದಿಟ್ಕೊಳ್ಳಿ, ಕ್ವಾಂಟಮ್ ಕಂಪ್ಯೂಟರ್, ಕ್ವಾಂಟಮ್ ಸಿಟೀಸ್, ಕ್ವಾಂಟಮ್ ಟೆಕ್ನಾಲಜಿ, ಕ್ಯೂಬಿಟ್ಸು ಆರ್ ಆಲ್ವೇಸ್ ಹೈ ಯೀಲ್ಡಿಂಗ್ ಟಾಪಿಕ್. ದೀಸ್ ಆರ್ ಬಜ್ ವರ್ಡ್ಸ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನೀವು ಇಸ್ರೋ ವಿಜ್ಞಾನಿಗಳಾಗಬೇಕಾಗಿಲ್ಲ ಅಥವಾ ನಾಸಾದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಯಾನಿಗಳಾಗೋ ಅವಶ್ಯಕತೆ ಇಲ್ಲ. ಕ್ವಾಂಟಮ್ ಈಸ್ ಎ ಬಜ್ ವರ್ಡ್. ತದನಂತರದಲ್ಲಿ ಗ್ರ್ಯಾಂಡ್ ಸ್ಲ್ಯಾಮ್ಸ್ ಕ್ವಶನ್ ಟಫ್ ಇದೆ, ಬಟ್ ಇಟ್ ಈಸ್ ಎ ಇಂಟರ್ನ್ಯಾಷನಲ್ ಟೂರ್ನಮೆಂಟ್. ಸೊ ಇದು ಸೆಮಿಕಂಡಕ್ಟರ್. ಸರ್, ಸೆಮಿಕಂಡಕ್ಟರ್, ರೇರ್ ಅರ್ತ್ ಎಲಿಮೆಂಟ್ಸ್. ಓಕೆ, ನೌ ದೀಸ್ ಆರ್ ದಿ minerals which are going to define the future, because rare earth elements and critical minerals are always high yielding topic. If anyone speaks about semiconductor unit, semiconductor technology, semiconductor packs like pack silica, exams ki important ಅಂತ ತಿಳ್ಕೊಂಬಿಡಿ. ಓಕೆ, ಐ ಆಮ್ ನಾಟ್ ಸಜೆಸ್ಟಿಂಗ್ ಎವ್ರಿ ಒನ್ ಟು ಜಾಯ್ನ್ HYT. ನಿಮಗೆ ಈ ಥರ ಓದೋಕ್ಕೆ ಗೊತ್ತಾದರೆ ಯು ಕ್ಯಾನ್ ಮೇಕ್ ಯುವರ್ ಓನ್ ಪ್ರಿಪ್ರೇಷನ್. ಅಥವಾ ನಂತರ ಇಲ್ಲ ನಿಮ್ಗೆ ಯಾರಾದರೂ ಸೀನಿಯರ್ ಸಿಕ್ಕರೆ ಯು ಟೇಕ್ ಹೆಲ್ಪ್ ಫ್ರಮ್ ದೆಮ್. ಓಕೆ, ಸೊ ನಾನು ಇದನ್ನು ತಿಳ್ಕೊಬೇಕಂದ್ರೆ HYTಗೆ ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾರೂ ಇಲ್ಲ ಅಂತಂದರೆ ಯು ಕ್ಯಾನ್ ಥಿಂಕ್ ಅಬೌಟ್ HYT. ಓಕೆ, ನಂತರದಲ್ಲಿ ಇದು ಹೊಸ ಕಾನ್ಸೆಪ್ಟು. ಡೋಂಟ್ ವೆರಿ, ಹೊಸ ಕಾನ್ಸೆಪ್ಟ್ ಬಗ್ಗೆ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟು ಟಾಪಿಕ್ಸ್ ಬಗ್ಗೆ ಮಾತಾಡಬೇಕಂತಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಇದನ್ನೇ ಮಾಡೋಣ ಅಥವಾ ವಿಜೇತ ಮ್ಯಾಗ್ಝಿನ್ನು HYT ಮಾಡೋ ಲಾಸ್ಟ್ ಟೈಮ್ ಹೇಗೆ ಮಾಡಿದ್ರು ಆ ಥರ ಮಾಡೋಣ, ಯಾವುದು ಬೇಕು ನಿಮಗೆ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ವಿಲ್ ಡೂ ದ್ಯಾಟ್. ಓಕೆ, ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಅಸೋಸಿಯೇಟೆಡ್ ವಿತ್. ಸೊ ಐ ರಿಯಲಿ ಅಪ್ರಿಷಿಯೇಟ್ ದಿ ಸ್ಟೂಡೆಂಟ್ ಹೂ ಹ್ಯಾಸ್ ಡನ್ ದಿಸ್ ಟೈಪ್ ಆಫ್ ಟ್ರಮೆಂಡಸ್ ಹೋಮ್ವರ್ಕ್. ದಿಸ್ ಈಸ್ ಕಾಲ್ಡ್ ಗೈಡೆನ್ಸ್. ಅಂದರೆ ಒಂದು ಗೈಡೆನ್ಸ್ ಕೊಡೋದ್ರಿಂದ ಹೇಗೆ ಅವ್ರ ಅಪ್ರೋಚ್ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ದಿಸ್ ಹೋಮ್ವರ್ಕ್ ಈಸ್ ಎ ಬೆಸ್ಟ್ ಎಕ್ಸಾಂಪಲ್, ಕ್ಲಾಸಿಕ್ ಎಕ್ಸಾಂಪಲ್. ಓಕೆ, ಸೊ ಇಷ್ಟು ನಿಮಗೆ ಬರೀತಕ್ಕಂಥ ಸಾಮರ್ಥ್ಯ, ನೋಡ್ತಕ್ಕಂಥ ಸಾಮರ್ಥ್ಯ, ಅಂತರಾಳದಲ್ಲಿ ಇದು ನಿಮಗೆ ಅಂದರೆ ಪರೀಕ್ಷೆಯ ಅಂತರಾಳ, ಪ್ರಶ್ನೆ ಪತ್ರಿಕೆಯ ಆತ್ಮ ನಿಮಗೆ ಹೊರಡೆ ತೆಗಿಬೇಕು ಅಂತ ಪ್ಲ್ಯಾನ್ ಇದ್ದರೆ ಈ ಥರ ವರ್ಕ್ ಮಾಡಿ. ಡೆಫಿನೆಟ್ಲಿ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೀರ. ದಿಸ್ ಈಸ್ ನಾಟ್ ಎ ಬಿಗ್ ಡೀಲ್. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.